ಅಂತರಪಟ ಸೀರಿಯಲ್ ಮಗು ಚೂಟಿ ತೊಟ್ಟಿಲು ತೂಗಿದ ಅಮಲ ಮಾತನಾಡದ ಆರಾಧನ ಕಂಡು ಫ್ಯಾನ್ಸ್ ಬೇಸರ. ಕಲರ್ಸ್ ಕನ್ನಡದಲ್ಲಿ ಮೂಡಿಬರುತ್ತಿರುವ ಅಂತರಪಟ ಧಾರಾವಾಹಿಯಲ್ಲಿ ಸದ್ಯಕ್ಕೆ ಮನಸ್ತಾಪಗಳು ಜಾಸ್ತಿಯಾಗಿದೆ. ಸುಶಾಂತ್ ಹೇಳದೆ ಕೇಳದೆ ಮದುವೆಯಾಗಿ ಬಂದಿದ್ದು ಮನೆಯಲ್ಲಿ ಎಲ್ಲರಿಗೂ ಇಷ್ಟವಿಲ್ಲ. ಅದರಲ್ಲೂ ತನ್ನ ಮಗಳಿಗೆ ಸುಶಾಂತ್ ಜೊತೆಗೆ ಎಂಗೇಜ್ಮೆಂಟ್ ಸಿದ್ಧತೆ ನಡೆಸಿದಂತೆ ಅತ್ತೆಯಂತೂ ಕಂಡಾಗಾರುತ್ತಿದ್ದಾಳೆ. ಇನ್ನು ಅಮ್ಮನಂತೂ ಸುಶಾಂತ್ನನ್ನು ಕ್ಷಮಿಸುತ್ತಿಲ್ಲ, ಸೊಸೆಯನ್ನಂತೂ ಒಪ್ಪಿಕೊಂಡೂ ಇಲ್ಲ. ಅಮಲ ಮೊದಲಿನಿಂದಲೂ ಸ್ವಾರ್ಥದ ಬದುಕನ್ನೇ ಬದುಕುತ್ತಿದ್ದಾಳೆ. ಆಸ್ತಿ ಅಧಿಕಾರಕ್ಕಾಗಿ ಯಾರನ್ನು ಬೇಕಾದರೂ ಯಾಮರಿಸುತ್ತಾಳೆ. ಅಂತಸ್ತಿನ ಆಸೆಗಾಗಿ ಆರಾಧನ ತಂದೆ ಸಾಯುವಂತೆ ಮಾಡಿದ್ದಳು. ಆಸ್ತಿಯೇ ಆಸೆಗಾಗಿ ಸುಶಾಂತ್ ಮನೆ ಬಿಟ್ಟು ಹೋಗುವಂತೆ ಮಾಡಿದ್ದಳು. ಆದರೆ ಇದೀಗ ಆರಾಧನೆಗೆ ಹಿಂಸೆ ಕೊಡುವುದಕ್ಕೆ ಶುರು ಮಾಡಿದ್ದಾಳೆ. ಸೊಸೆ ಇರುವುದನ್ನು ಕಂಡು ಸೈಲೆಂಟ್. ಸುಶಾಂತ್ ತಾಯಿಗೆ ಮಗನೆಂದರೆ ಪಂಚಪ್ರಾಣ. ಅವನನ್ನು ಕಾಳಜಿ ಮಾಡಬೇಕೆಂದು ಖುಷಿ. ಅವನು ಮನೆಗೆ ಬಂದಾಗ ತಾಯಿಗೆ ಹಬ್ಬ. ಸುಶಾಂತ್ ಇಷ್ಟೊಂದು ಬದಲಾಗಿರುವುದಕ್ಕೆ ಕಾರಣ ಆರಾಧನೆ ಎಂದು ತಿಳಿದಾಗ ಸಂತಸಗೊಂಡಿದ್ದ ಅಮ್ಮ. ಆದರೆ ಈಗ ಸೊಸೆಯಾದಾಗ ಕ್ಷಮಿಸುವ ಮನಸ್ಸು ಮಾಡುತ್ತಿಲ್ಲ. ಹಾಗಂತ ಮಗನ ಮೇಲೆ ಪ್ರೀತಿ ತೋರುವುದನ್ನು ನಿಲ್ಲಿಸುತ್ತಿಲ್ಲ. ಪ್ರತಿದಿನದಂತೆ ಮಗನಿಗೆ ಟೀ ಕೊಡಲು ಬಂದು ಏನು ಮಾಡುವುದೆಂದು ತಿಳಿಯದೆ ಗೊಂದಲಕ್ಕೀಡಾಗಿದ್ದಾಳೆ. ಅಮಲಳಿಂದ ಮಗು ಚಿವುಟುದ ಕೆಲಸ. ಅಮಲ ಮನೆಯಲ್ಲಿ ಜಗಳ ಬಾಳುವಂತಹ ಮನಸ್ತಾಪಗಳನ್ನು ಉಂಟಾಗುವ ಪರಿಸ್ಥಿತಿ ಸೃಷ್ಟಿಯಾಗಲಿ ಎಂದು ಕಾಯುತ್ತಿರುತ್ತಾಳೆ. ಈ ಪರಿಸ್ಥಿತಿಯಾಗಿ ಈಗ ಅಮಲ ಕಣ್ಣಿಗೆ ಕಂಡಿದೆ. ಅಮ್ಮ ಟೀ ಹಿಡಿದು ನಿಂತಿದ್ದನ್ನು ಕಂಡು ಅಲ್ಲಿಗೆ ಬಂದಿದ್ದಾಳೆ. ತಕ್ಷಣ ಆರಾಧನಳ ರೂಮಿನ ಕದ ತಟ್ಟಿದ್ದಾಳೆ. ಬಾಗಿಲು ತೆಗೆದ ಆರಾಧನಳಿಗೆ ಟೀ ಕೊಡುವುದಕ್ಕೆ ಮುಂದೆ ಬಂದಿದ್ದಾಳೆ. ಅಮ್ಮನ ಕಣ್ಣಲ್ಲಿ ಆರಾಧನನ್ನು ಕೆಟ್ಟದನ್ನಾಗಿ ಮಾಡುವ ಪ್ರಯತ್ನ ಮಾಡಿದ್ದಾಳೆ. ಆರಾಧನಳಿಂದ ಒಂದು ಮಾತು ಬಾರದಂತೆ ಪರಿಸ್ಥಿತಿ ಸೃಷ್ಟಿ ಮಾಡಿ ತಾನೇ ಸವಾರಿ ಮಾಡಿಕೊಂಡಿದ್ದಾಳೆ. ಆರಾಧನೆಗೂ ಮಾನಸಿಕ ಹಿಂಸೆ. ಅಮ್ಮನ ಮುಂದೆ ಅಮ್ಮನಿಗೆ ಟೀ ಕೊಡಲು ಬಂದಿದ್ದವನನ್ನು ಸುಶಾಂತ್ ಎಲ್ಲಿ ಹೋದ? ಅವನೊಬ್ಬನೇ ಇದ್ದಿದ್ದರೆ ಒಳಗೆ ಧೈರ್ಯವಾಗಿ ಬರುತ್ತಿದ್ದಳು. ಈಗ ನೀನು ಇದ್ದೀಯಲ್ಲ, ಅದಕ್ಕೆ ಹಿಂಜರಿಕೆ ಎಂದು ಕೇಳಿ ಕಟೆಗೆ ಸಿಲುಕಿಸಿದ್ದಾಳೆ. ಆರಾಧನೆಗೆ ಏನು ಮಾಡಬೇಕು ಅಂತ ಹೇಳಿದೆ. ಅತ್ತೆಯನ್ನು ಬನ್ನಿ ಒಳಗೆ ಎಂದು ಕರೆದಿದ್ದಾಳೆ. ಇದಕ್ಕೆ ಕೋಪಗೊಂಡು ಸುಶಾಂತ್ ತಾಯಿ ನನ್ನ ಮನೆಗೆ ನನ್ನನ್ನೇ ಕರೆಯುವಂತೆ ಆಗೋಗಿದ್ದೀಯೆ ಎಂದು ಆರಾಧನಳ ಮಾತನ್ನು ತಪ್ಪಾಗಿ ಅರ್ಥೈಸಿ ಅಲ್ಲಿಂದ ಹೊರಟು ಹೋಗಿದ್ದಾಳೆ. ಟೀ ಕೊಡುವ ನೆಪದಲ್ಲಿ ಒಳಗೆ ಬಂದ ಅಮಲ ಟೀ ಕಪ್ಪನ್ನು ಕೆಳಗಡೆ ಬಿಸಾಡಿದ್ದಾಳೆ. ದೊಡ್ಡ ಮನೆಗೆ ಸೊಸೆ ಹಾಕಬೇಕೆಂಬ ದುರಾಸೆಯಿಂದ ತನ್ನ ತಮ್ಮನನ್ನು ಮದುವೆ ಆದೆಯಾ ಎಂದು ಮಾನಸಿಕವಾಗಿ ವ್ಯಕ್ತಪಡಿಸಿದ್ದಾಳೆ, ಕೆಣಕಿದ್ದಾಳೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್.